ನಾ ಬರ್ಕೊಂತೀನಿ ಹೇಳಮ್ಮ. ರಾಮು ರಾಮು went to the market. ತಗೋ ಹಾಲು ಕುಡಿ. ಡ್ಯಾಡಿ ಟೋಲ್ಡ್ ರಾಮು. ಯಾಕೋ ಹೊರಳ್ತಾ ಇದೀಯಾ? ಹೊಟ್ಟೆನವಾ? ಬಾತ್ರೂಮ್ಗೆ ಹೋಗ್ಬೇಕಾ? ಮತ್ತಿನ್ನೇನು? ಡ್ಯಾಡಿ ಅಂದ್ರೇನು? ಅಪ್ಪ. ನಂಗೆ ಅಪ್ಪ ಇದಾರಲ್ಲ. ಏನು ದಿಢೀರಂತ ಈ ರೀತಿ ಕೇಳ್ತಾ ಇದೀಯಾ? ನನ್ನ ಅಪ್ಪ ಎಲ್ಲಿದ್ದಾರೆ? ಪರದೇಶಕ್ಕೆ ಹೋಗಿದ್ದಾರೆ. ಮೊದಲು ಬರೆಯೋ. ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಅಪ್ಪನ ಹತ್ರ ಜಗಳ ಮಾಡಿ ಅಪ್ಪನ್ ಬಿಟ್ಟು ಬಂದಿದ್ಯಾ? ಕೊಡ್ತೀನಿ ನೋಡು. ಯಾರೋ ನಿಂಗಿದೆಲ್ಲ ಹೇಳಿದ್ದು. ಇನ್ಮೇಲೆ ಅಪ್ಪ ಗಿಪ್ಪ ಅಂದ್ರೆ ಹಲ್ಲು ದೂಸ್ಬಿಡ್ತೀನಿ. ನಿನ್ಗ ಅಪ್ಪ ಅಮ್ಮ ಎಲ್ಲ ನಾನೇ. ಏನ್ ಹಾಗೆ ನೋಡ್ತೀಯಾ? ಮೊದ್ಲು ಪಾಠ ಬರೆಯೋ. ಡ್ಯಾಡಿ ಟು ಈ ಪಾಠ ಬೇಡ, ಬೇರೆ ಬರಿ. ಸೀತಾ ಇಸ್ ಎ ವಿಲೇಜ್ ಗರ್ಲ್. ಬರಿಯೋ. ಬೆಳಗ್ಗೆ ನನ್ನ ಅಪ್ಪನ್ ನೋಡ್ದೆ. ಅಪ್ಪನ ಎಲ್ಲಿ? ಎದುರುಗಡೆ ಮನೇಲಿ ನಂತರ ಕನ್ನಡಕ ಹಾಕೊಂಡಿದ್ರಲ್ಲ ಅವ್ರೇ ನನ್ನ ಅಪ್ಪ. ಇದನ್ನ ಅವರೇ ಬಂದ್ ಸ್ಕೂಲ್ ಹತ್ರ ಹೇಳಿದ್ರಾ? ಹೌದಮ್ಮ, ನನ್ನ ಹೆಸರು ರಂಗನಾಥ್, ನಾನೇ ನಿನ್ನಪ್ಪ ಅಂದ್ರು. ಇಲ್ಲಿ ನೋಡಿಲಿ, ಅವ್ರು ನಿಮ್ಮಪ್ಪ ರಂಗನಾಥ್ ಅಲ್ಲ, ಅವರು ಅಯೋಗ್ಯ ರಂಗನಾಥ್. ಅವ್ರ ಜೊತೆ ಮಾತಾಡ್ಬೇಡ, ಅವರು ಮಕ್ಕಳ ಕಳ್ಳ. ಅಯ್ಯಯ್ಯೋ, ಹೌದಮ್ಮ? ಹೌದು ಕಣು. ಆ ಮನುಷ್ಯ ಮಕ್ಕಳು ಹಿಡ್ಕೊಂಡು ಹೋಗ್ತಾರೆ. ನೀನ್ ಅವ್ರ ಜೊತೆ ಮಾತಾಡಿದ್ರೆ ಆಮೇಲೆ ನಿನ್ನೂ ಹಿಡ್ಕೊಂಡೋಗಿ ಕೆರೆಗೆ ಹಾಕ್ಬಿಡ್ತಾರೆ. ನಾನು ಇನ್ಮೇಲೆ ಅವನ ಜೊತೆ ಮಾತಾಡೋದೇ ಇಲ್ಲ. ಅವನಾಗವನೇ ಬಂದ್ ಮಾತಾಡ್ಸಿದ್ರೆ ಹೋಗೋ ಅಯೋಗ್ಯ ಅಂತೀನಿ. ಕೊಡ್ತೀನಿ ನೋಡು. ಅವನು ಗಿವ್ನು ಅನ್ನಕ್ಕೆ ಅವ್ರೇ ನಿಮ್ಮನೆ ಕೆಲ್ಸದವ್ರ? ಅವನಂತವನು ಮರ್ಯಾದೆ ಇಲ್ಲ. ಅವನ್ ತಾನೇ ಅಯೋಗ್ಯ, ಅದೇ ಮಕ್ಕಳು ಕಳ್ಳ. ನೋಡು, ಇನ್ನೊಂದ್ಸತಿ ಅವ್ರನ್ನ ಅವನು ಗಿವ್ನು ಅಂದ್ರೆ ನೀನ್ ಹಲ್ಲು ಉದ್ರಿಸ್ಬಿಡ್ತೀನಿ. ಅವನ್ ತಾನೇ ಮಕ್ಕಳು ಹಿಡ್ಕೊಂಡು ಹೋಗೋನು. ರಾಸ್ಕಲ್, ಮತ್ತೆ ಅದನ್ನೇ ಹೇಳ್ತೀಯಾ? ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೋ ಕೋಪ ನಿಂಗೆ. ಹೇಳ್ತೀಯಾ? ಇನ್ನೊಂದ್ಸತಿ ಹೇಳ್ತೇನೋ. ಹಾಗೆ ಹೇಳ್ತೀನಿ. ನೀನ್ ತಾನೇ ಹೇಳಿದ ಅವನ ಅಪ್ಪ ಅಲ್ಲ ಅಂತ. ಮತ್ತೆ ಅವನು ಅಂದ್ರೆ ನಿನಗೆ ಕೋಪ ಬರುತ್ತೆ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಏನು? ದಯವಿಟ್ಟು ಈ ಲೆಟರ್ ಓದ್ ನೋಡಿ. ಯಾಕೆ? ಇವತ್ತೇನಾದ್ರೂ ಬೇಕಾ? ಬೇಡ ಮೇಡಮ್, ಬೇಡ. ನೆನ್ನೆ ನೀವು ಕೊಟ್ಟಿದ್ದೆ ಸಾಕಷ್ಟಿದೆ. ಅದಕ್ಕೆ ಇವತ್ತಿನ ನಾನು ಬದಲಾಗಿದ್ದೀನಿ. ದಯವಿಟ್ಟು ನಾನೇನು ಬರ್ದಿದ್ದೀನಿ ಓದ್ ನೋಡಿ ಮೇಡಮ್, ಪ್ಲೀಸ್. ದಯವಿಟ್ಟು ಮೇಡಮ್, ಪ್ಲೀಸ್ ತಗೊಳ್ಳಿ. ಜಾನಕಿ ಅವರಿಗೆ ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ. ಅಪ್ಪ ಅಮ್ಮ ಎಲ್ಲದ ಅನಾಥ ನಾನು. ಮದುವೆ ವಯಸ್ಸಿಗೆ ಬಂದಿರೋ ಇಬ್ರು ತಂಗಿಯರಿದ್ದಾರೆ. ನನ್ನ ತಮ್ಮ ಬೇರೆ ಓದ್ತಾ ಇದ್ದಾನೆ. ನನ್ನ ಸಂಪಾದನೆಯಲ್ಲಿ ಇಡೀ ಸಂಸಾರ ನಡಿಬೇಕು. ನೀವು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿ ನನ್ನ ಕೆಲಸ ಏನಾರು ಹೋದ್ರೆ ನನ್ನ ಸಂಸಾರ ಬೀದಿ ಪಾಲಾಗತ್ತೆ. ಅದಕ್ಕೆ ಚೇಚೆ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿರ್ಬೇಕಾದ್ರೆ ಹುಚ್ಚನಾಯ್ತಾರ ಇನ್ನೊಂದು ಹೆಣ್ಣಿಂದ ಸುತ್ತಿಯಲ್ಲ, ನಾಚಿಕೆ ಆಗೋದಿಲ್ಲ ನಿಗೆ? ಇನ್ಮೇಲಾದ್ರೂ ಗಮನ ಇಟ್ಟು ಕೆಲಸ ಮಾಡು. ತಂಗಿರ ಮದುವೆ ಬಗ್ಗೆ ಯೋಚನೆ ಮಾಡು. ಥ್ಯಾಂಕ್ ಯು ಮೇಡಮ್. ಮತ್ತೆ ನೀವು ಕಂಪ್ಲೇಂಟ್ ಮಾಡಲ್ಲ ತಾನೆ? ಮಾಡಲ್ಲ. ಥ್ಯಾಂಕ್ ಯು ಮೇಡಮ್. ಸರ್, ಇದು ನಿಮ್ದು. ಯೋ ಚೆನ್ನಯ್ಯ, ರೆವಿನ್ಯೂ ಸ್ಟಾಂಪ್ ಕೇಳಿ ಎಷ್ಟೊತ್ತಾಯ್ತು? ಇನ್ನೂ ತಂದ್ಕೊಡೋದಲ್ಲ ಇದೆಯಾ? ಬೇಗ ಹೋಗಿ ತಂದ್ಕೊಡಯ್ಯ. ನಿಮ್ ಸ್ಟಾಂಪ್ ತಂದ್ಕೊಟ್ಬಿಟ್ರೆ ನನಗೇನಾದ್ರು ಪ್ರಮೋಷನ್ ಸಿಗತ್ತಾ? ಸ್ವಲ್ಪ ತಡ್ಕೊಳ್ಳಿ ಸರ್. ಯೋ ಬರ ಇಲ್ಲಿ. ಹೀಗೆ ಹೇಳಿ 1 ಗಂಟೆ ಆಯ್ತು. ಎಷ್ಟೊತ್ತಾಯ ತರಕ್ಕೆ? ಅಯ್ಯ, ಆಫೀಸ್ ಅವಸ್ಥಲ್ಲಿ ಚಂದಮಾಮ ಸುಧಾ ಅದು ಇದು ಅಂತ ಓದ್ತಾ ಇರ್ತೀರಿ. ಸ್ವಲ್ಪ ಟೀ ತರೋವರೆಗೂ ತಡ್ಕೊಳ್ಳಿ ಸರ್. ಏನೇ ಅದು? ಏನ್ ಕೇಳಿದ್ರು ತಡ್ಕೊಳ್ಳಿ ಅಂತ. ಎಷ್ಟೇ ತಡ್ಕೊಳ್ಳೋದು? ಬೇಗ ಹೋಗಿ ಟೀ ತಗೊಂಬರ್ಯಾ. ಸರ್, ನಾನ್ ತಗೊಳ್ಳೋದು 700 ರೂಪಾಯಿ ಸಂಬಳ. ಇಲ್ಲಿ 300 ಜನ ಕೆಲಸ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಹೇಳಿದ್ರೆ ನಾನೊಬ್ಬ ಏನ್ ಮಾಡ್ಲಿ ಸರ್? ಚೆನ್ನಪ್ಪ, ಅಮ್ಮ. ಏನಯ್ಯ, ಸೀರೆ ಕರೆದ ತಕ್ಷಣ ಅಮ್ಮ ಅಂತ ಹೊಡ್ಬಿಟ್ಟಿದ್ಯಲ್ಲ. ನಾಳೆ ನೀವು ಸೀರೆ ಉಟ್ಕೊಂಡು ಕರೀರಿ, ಅಮ್ಮ ಅಂತ ಬಂದ್ಬಿಡ್ತೀನಿ. ಅಮ್ಮ ತಗೊಳ್ಳಿ. ಅಮ್ಮ ನಿಮ್ದು. ಏನಮ್ಮ ಕರೆದ್ರಲ್ಲ? ಇದನ್ನ MD ಹತ್ರ ತಗೊಂಡು ಹೋಗಿ ಸೈನ್ ಮಾಡಿಸ್ಕೊಂಡ್ ಬಾ. MDನ? ಅವ್ರು ಹೋಗಿ ಅರ್ಧ ಗಂಟೆ ಆಯ್ತಲ್ಲ. ನಾನು 1 ವಾರದಿಂದ ನೋಡ್ತಾ ಇದ್ದೀನಿ. ಗಡಿಯಾರ ಟಣ್ ಅಂತ 11:30 ಹೊಡೆದಟ್ಟಿಗೆ ಹೊರಗಡೆ ಹೊಟ್ಟು ಹೋಗ್ತಾರೆ. ಗಡಿಯಾರ ಟಣ್ ಅಂತ 3 ಗಂಟೆ ಹೊಡೆದಟ್ಟಿಗೆ ವಾಪಸ್ ಇಲ್ಲಿಗೆ ಬಂದ್ಬಿಡ್ತಾರೆ. ಇದ್ರ ಬಗ್ಗೆ ನಾನು ಯಾರ ಹತ್ರ ಕಂಪ್ಲೇಂಟ್ ಮಾಡೋಣ? ಏನೋ ಹೊರಗಡೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ ಅಂತ ನಾನು ತಿಳ್ಕೊಂಡ್ರೆ ಪುನಃ ವಾಪಸ್ ಇಲ್ಲಿಗೆ ಬಂದು ಊಟ ಮಾಡ್ತಾರೆ. ಮನೆಗೂ ಹೋಗಲ್ಲ. ಎಲ್ಲಿಗೆ ಹೋಗ್ತಾರೋ ಏನ್ ಮಾಡ್ತಾರೋ ಆ ದೇವರಿಗೆ ಗೊತ್ತಮ್ಮ. ಅಯ್ಯೋ, ದೊಡ್ಡ ಸಮಾಚಾರ ನಮ್ಗೆ ಆಗ್ಬೇಕು.
ಉಂಡಲೆ ಎತ್ತೋ ಗುಂಡ ಅಂದ್ರೆ ಉಂಡವ್ರು ಎಷ್ಟು ಜನ ಅಂತ ನಮಗೆ ಯಾಕೆ ಬೇಕು?